ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಇವತ್ತು ತುಂಬ ಸ್ಪೆಷಲ್ ದಿನ. ಯಾಕಂದರೆ ಶಿವು ಪಾರ್ವತಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು, ಅಣ್ಣಯ್ಯ ಧಾರಾವಾಹಿ ಮೂಲಕ ತುಂಬ ಪ್ರಖ್ಯಾತಿ ಪಡೆದಿರುವಂತಹ ಜೋಡಿ ಇದು. ಶಿವು ಪಾರ್ವತಿಯವರನ್ನು ಕಾಯಿಸೋದೇ ಬೇಡ, ವೆಲ್ಕಮ್ ಮಾಡೋಣ. ಹಾಯ್, ವೆಲ್ಕಮ್ ಟು ದ ಶೋ. ಶಿವು ಪಾರ್ವತಿ ಅವರಿಗೆ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ನನಗೆ ಈ ಮಂಡ್ಯ ಭಾಷೆ ಬರೋದಿಲ್ಲ, ನೀವೇ ಹೇಳಬೇಕು. ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಬಂದ್ಬಿಟ್ಟಿದ್ದೀರಾ? ಹೆಂಗೆ ಎಲ್ಲ ಕ್ಲೋಸ್? ಹೌದು, ಎಲ್ರಿಗೂ ರಜೆ ಇರುತ್ತೆ. ಎಲ್ರಿಗೂ ರಜೆ ಇರುತ್ತಲ್ಲ, ಸೊ ಭಾನುವಾರ ನಾವು ರಜೆ ತಗೊಳ್ಳೋಣ ಅಂತ, ಬಟ್ ತಗೊಳಕ್ಕಾಗಲ್ಲ, ತಂಗಿರ್ ಮದುವೆ ಮಾಡ್ಬೇಕಲ್ಲ. ಅದಕ್ಕೆ ಗೋಡಂಬಿನೋ ಗೊರ್ಕೆನೋ ಇಬ್ಬರನ್ನ ಅಲ್ಲಿ ಬಿಟ್ಟು ನಾವಿಲ್ಲಿ ಬಂದೀವಿ ನೋಡಿ ಶೋಗೆ. ಹೆಂಗಿದ್ದೀರಾ ವಿಕಾಸ್ ಅವರೇ ಅಂಡ್ ನಿಶಾ? ಕ್ಯಾರೆಕ್ಟರ್ ಆಚೆ ಬರಕ್ಕೆ ಸೊ ಸೇಮ್ ಔಟ್ಫಿಟ್ ಅಲ್ಲಿ ಬಂದಿದ್ದೀರಾ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಆ್ಯಕ್ಚುಲಿ ಪ್ರೇಕ್ಷಕರ ಒಪಿನಿಯನ್ ಕೇಳ್ಪಡ್ತಾ ಇದ್ರೆ ನಿಜಕ್ಕೂ ಶಿವ ಪಾರ್ವತಿ ಜೋಡಿ ಅಂತಾನೆ ಅನಿಸುತ್ತೆ. ಯಾರು ಕೂಡ ಅದರಿಂದ ಆಚೆಗೂ ಬರೋದಿಲ್ಲ. ನೀವು ಕೂಡ ಅದರಿಂದ ಆಚೆಗೆ ಬರದೆ ಮಾತಾಡಿ ಅಂತ ನಾನು ಕೇಳ್ಪಡ್ತೀನಿ. ಓಕೆ, ಹೇಳಿ, ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಎಲ್ಲ ಬಂತು? ಇಲ್ಲ, ರೆಸ್ಪಾನ್ಸ್ ಬಿಗಿನಿಂಗಿಂದನೇ ತುಂಬ ಚೆನ್ನಾಗಿದೆ ಅಣ್ಣಯ್ಯಗೆ. ಅಂದರೆ ಬಿಗಿನಿಂಗ್ ಡೇಸಿಂದನೇ ಅಣ್ಣಯ್ಯ ಬಗ್ಗೆ ಒಂದು ಭಾಳ ಒಳ್ಳೆ ಟಾಕ್ ಇದೆ. ಯಾಕೆಂದರೆ ಆ ಕಂಟೆಂಟೇ ಅಷ್ಟು ಚೆನ್ನಾಗಿದೆ. ಅಂದರೆ ಒಂದು ಕೌಟುಂಬಿಕ ಧಾರಾವಾಹಿ, ಆ್ಯಂಡ್ ಅದರಲ್ಲಿ ತುಂಬ ಒಳ್ಳೆ ವ್ಯಾಲ್ಯೂಸ್ನ ಹೇಳುವಂಥ ಧಾರಾವಾಹಿ. ಅಂದರೆ ಈಗ ಅಣ್ಣ ತಂಗಿ ಸಂಬಂಧ ಇರಲಿ, ಈಗ ಸೊಸೆ ಮಾವನ ಸಂಬಂಧ ಇರಲಿ, ಒಬ್ಬ ಭಾವ ಭಾಮೈದನ ಸಂಬಂಧಗಳಿರಲಿ, ಎಲ್ಲ ಸಂಬಂಧಗಳನ್ನ ಇವತ್ತಿನ ದಿನಕ್ಕೆ ಎಲ್ಲೋ ಕಳೆದೋಗ್ತಾ ಇದೆ. ಅದು ಅಂದರೆ ಮುಂಚೆ ನಾನು ಅಣ್ಣವ್ರ ಸಿನಿಮಾ, ವಿಷ್ಣುದಾದನ್ ಸಿನಿಮಾ ಎಲ್ಲ ತೊಗೊಂಡ್ರೆ ನೀವು, ಅಂಬರೀಷಣ್ಣನ ಸಿನಿಮಾ, ಶಂಕರ್ನಾಗ್ ಸಿನಿಮಾ, ಇದೆಲ್ಲ ಸಿನಿಮಾಗಳು ಈ ಸಂಬಂಧಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಅಥವಾ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅದೆಲ್ಲೋ ಕಳೆದು ಹೋಗ್ತಾ ಇದೆ ಸಿನಿಮಾದಲ್ಲಾಗಲಿ ಸೀರಿಯಲ್ ಆಗಲಿ. ಸೊ ಅದನ್ನು ಮತ್ತೆ ಬಿಲ್ಡ್ ಮಾಡಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟಲ್ಲೇ ಮೋಸ್ಟ್ಲಿ ಅಣ್ಣಯ್ಯ ಆಗಿರೋದು. ಸೊ ಅದನ್ನು ಜನ ಎಂಜಾಯ್ ಮಾಡ್ತಾರೆ. ಎಷ್ಟೋ ಜನ ತಂಗೀರನ್ನ ನೆನ್ಪು ಮಾಡ್ಕೋತಾರೆ. ಅಂದರೆ ಎಷ್ಟೋ ಅಣ್ಣಂದರು ಆಗಲಿ ತಂಗೀರ ಅಣ್ಣನ ನೆನ್ಪು ಮಾಡ್ಕೋತಾರೆ. ಅವ್ರು ಆ ಟೈಮಲ್ಲಿ ತಂಗೀರಿಗೆ ಮದುವೆ ಮಾಡಿಕೊಟ್ಟಿರೋದು, ಅವತ್ತಿನ ದಿನದ ಕಷ್ಟಗಳು, ಅದನ್ನೆಲ್ಲ ಕನೆಕ್ಟ್ ಮಾಡ್ಕೋತಾರೆ. ಹೇಗಿತ್ತು ಒಂದು ಸಂಸಾರ, ಒಬ್ರಿಗೊಬ್ರಿಗೆ ಹೇಗೆ ನಿಲ್ತಿದ್ರು ಅನ್ನೋಂಥದ್ದು. ಸೊ ಅದೇ ಅಣ್ಣಯ್ಯದು ಮೇಜರ್ ಪ್ಲಸ್ ಅಂತ ನನಗನ್ಸುತ್ತೆ. ಯಾಕೆ ಇಷ್ಟು ಮುಗ್ಧ ಶಿವು? ಯಾರು, ನಾನಾ? ವಿಕಾಸ್ ಆಗಲ್ಲ ಅಂತ ಹಂಗೇನಿಲ್ಲ, ನಾನು ವಿಕಾಸು ಮುಗ್ಧನೇ. ವಿಕಾಸು ಮುಗ್ಧ ಇರೋದಕ್ಕೆ ಮೋಸ್ಟ್ ಪ್ರಾಬ್ಲಿ ಅದ್ರ ನಾನೊಂದು ಅಟ್ಲೀಸ್ಟ್ 50% ಮುಗ್ಧ ಇಲ್ಲ ಅಂದರೆ ಅದನ್ನು ಶಿವಣ್ಣನಲ್ಲಿ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಆ ಕ್ಯಾರೆಕ್ಟರ್ ತುಂಬ ಒಳ್ಳೆ ಕ್ಯಾರೆಕ್ಟರ್. ನೀವು ಒಳಗಡೆಯಿಂದ ಆ ಮುಗ್ಧತೆ ಫೀಲ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಆ ಮುಗ್ಧತೆನ ಕ್ಯಾಮರಾಗೆ ತೋರ್ಸೋಕ್ಕಾಗಲ್ಲ. ಜನರಿಗೆ ಯಾವತ್ತೂ ಯಾಮರ್ಸೋಕ್ಕಾಗಲ್ಲ, ನಾವು ಕ್ಯಾಮರಾಗೆ ಯಾಮರ್ಸೋಕ್ಕಾಗಲ್ಲ. ಏನು ನಾವು ಸತ್ಯ ತೋರಿಸ್ತೀವಿ ಅದನ್ನೇ ಕ್ಯಾಮ್ರಾ ನೋಡೋದು. ಒಂಚೂರು ನಾವೇನೋ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಕ್ಯಾಮ್ರಾ ಒಪ್ಪಲ್ಲ. ಆ್ಯಂಡ್ ಆ ಕೆಲಸನ ಒಬ್ಬ ಆರ್ಟಿಸ್ಟ್ ಯಾವತ್ತೂ ಮಾಡಬಾರ್ದು. ಆ್ಯಂಡ್ ಆ ಮುಗ್ಧತೆ ಇದೆ ಅನ್ಸುತ್ತೆ ಒಳಗೆ. ತಂಗಿಯರಿದ್ದಾರಾ? ತಂಗಿ ಇದ್ದಾರಾ? ವೈಯಕ್ತಿಕ ಒಬ್ಳು ತಂಗಿ ಇದ್ದಾಳೆ. ಓಕೆ, ನಿಮ್ಗೆ ಹಾಗಾದ್ರೆ ಫೀಲ್ ಇನ್ನ ಈಸಿ. ಹೌದು, ಇಲ್ಲಿ ಸ್ವಲ್ಪ ಹೆವಿ ಫೀಲ್. 4 ಜನ ಇದ್ದಾರಲ್ಲ. ಇನ್ನು ತಂಗಿಯರ್ ಮದುವೆ ಮಾಡಬೇಕು, ರೆಡಿ ಆಗ್ಬಿಟ್ಟಿದ್ದೀರಾ ಆಲ್ರೆಡಿ? ಓಕೆ, ನಿಶಾ, ತೆಲುಗು ಇಂಡಸ್ಟ್ರಿ, ತಮಿಳು ಜೊತೆಗೆ ಸಿನಿಮಾ ಎಲ್ಲ ಕಡೆ ಬ್ಯುಸಿ. ಪಾರು ಕ್ಯಾರೆಕ್ಟರ್ ಒಳಗಡೆ ಹೇಗೆ ಇನ್ವಾಲ್ವ್ಮೆಂಟ್? ಎಷ್ಟು ಖುಷಿ ಆಗ್ತಿದೆ ಜನರು ಒಪಿನಿಯನ್ ಕೇಳಿ. ಅಫ್ಕೋರ್ಸ್ ನಮ್ಮ ಜನರು ಈ ಸೀರಿಯಲ್ ಅಂತಂದರೆ ಮನೆ ಮಕ್ಕಳು ಕ್ಯಾರೆಕ್ಟರ್ ಥರನೇ ನೋಡ್ತಾರೆ, ಬೇರೆಯವರು ಅಂತ ಹೊರತಾಗಿ ನೋಡ್ತಾ ಇಲ್ಲ. ನಿಮಗೆ ಬೆಸ್ಟ್ ಒಪಿನಿಯನ್ ಅಂತ ಏನು ಬಂತು? ಜನರಿಗೆ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತೀವಿ ನಾವು ನಮ್ಮ ಕ್ಯಾರೆಕ್ಟರ್ಸ್ ಮೂಲಕ. ಸೊ ಐ ಥಿಂಕ್ ನನ್ನ ಪ್ರೀವಿಯಸ್ ನಾನು ಏನೇನು ಮಾಡ್ಕೊಂಡ್ಬಂದಿದ್ದೀನಿ ಇದುವರೆಗೂ, ಅವ್ರ ಸಪೋರ್ಟ್ ನನಗೆ ನಿರಂತರವಾಗಿದೆ. ಸೊ ತುಂಬ ಖುಷಿ ಆಗುತ್ತೆ. ಈ ಪಾರು ಕ್ಯಾರೆಕ್ಟರ್ ಕೂಡ ಮೊದಲಿಂದ ಅಂದರೆ ನನ್ನ ಹಳೇ ಕ್ಯಾರೆಕ್ಟರ್ಸಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ನಾನೇ ನಾನೊಂಥರ ಸೈಲೆಂಟ್, ನಾನೊಂಥರ ತುಂಬ ಸಟಲ್. ಸೊ ಈ ಪಾರು ಕ್ಯಾರೆಕ್ಟರ್ ಕೂಡ ಅದೇ ಥರ. ಸೊ ಒಂಥರ ಎಲ್ಲೋ ಒಂಥರ ನನಗೆ ಪರ್ಸ್ನಲಿ ತುಂಬ ಬೇಗ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಈ ಪಾರು, ಎಸ್ಪೆಷಲಿ ಪಾರು. ಸೊ ತುಂಬ ಖುಷಿಯಾಗುತ್ತೆ. ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ಹೋದರೂ ಪಾರು ಡಾಕ್ಟ್ರೇ ಅಂತ ಗುರುತಿಸ್ತಾರೆ. ಸೊ ಖುಷಿಯಾಗತ್ತೆ. ಓಕೆ, ಶಿವು ಪಾರ್ವತಿ ಈ ಕ್ಯಾಮ್ರಾ ಆನ್ ಕ್ಯಾಮ್ರಾ ಬಿಟ್ಟು ಆಫ್ ಕ್ಯಾಮ್ರಾ ಹೆಂಗಿರ್ತೀರಾ? ಆಫ್ ಕ್ಯಾಮ್ರಾ ಕೂಡ ತುಂಬ ಫ್ರೆಂಡ್ಲಿ. ಆ್ಯಕ್ಚುಲಿ ನಾವು ವೆರಿ ಫ್ರೆಂಡ್ಲಿ ಆ್ಯಂಡ್ ನಾವು ಒಳ್ಳೆ ಫ್ರೆಂಡ್ಸ್ ಆ್ಯಂಡ್ ತುಂಬ ಸಪೋರ್ಟಿವ್ ಇದ್ದಾರೆ ಅವರು ಕೂಡ. ಸೊ ಹಾಗಾಗಿ
ಅದೇ ಒಳ್ಳೆ ಬಾಂಡಿಂಗ್ ಇದೆ ಡೆಫಿನೆಟ್ಲಿ ಆಫ್ ಕ್ಯಾಮ್ರಾ ಕೂಡ. ಓಕೆ, ಯಾರ ಜೊತೆ ಜಾಸ್ತಿ ಬಾಂಡಿಂಗ್ ನಿಮಗೆ ಅಲ್ಲಿ ಸೀರಿಯಲ್? ಸೀರಿಯಲಲ್ಲಿ ಏನು ಗೊತ್ತಾ, ಆ್ಯಕ್ಚುಲಿ ನಮ್ದು ಎಲ್ಲರದ್ದು ಬಾಂಡಿಂಗ್ ಚೆನ್ನಾಗಿದೆ. ಅಂದರೆ ಕಂಪ್ಯಾರಿಟಿವ್ಲಿ ನನಗೆ ಗೊತ್ತಿಲ್ಲ ಬೇರೆ ಸೆಟ್ ಅಥವಾ ಬೇರೆ ಸೀರಿಯಲ್ಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಿಕಾಸ್ ಸೀರಿಯಲ್ ವೈಸ್ ನಾನು ಇದೇ ಫಸ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಸೀರಿಯಲ್ ಸೆಟ್ಗಳೇ ಹೇಗಿರುತ್ತೆ ನಿಜವಲ್ಲೂ ಐಡಿಯಾ ಇಲ್ಲ. ಬಟ್ ನಮ್ಮ ಸೆಟ್ಟಲ್ಲಂತೂ ಅದೊಂದು ಒಳ್ಳೆ ವಾತಾವರಣ ಇದೆ. ಅಂದರೆ ನಾನು ಪಾರು ಇಲ್ಲಿ, ತಂಗೀರಿಲ್ಲಿ ಆಯಿತಾ, ಈಗ ನಮ್ಮ ಅಜ್ಜಿಮ್ಸಿನ ಇಲ್ಲಿ, ಪರ್ಶು ಇಲ್ಲಿ, ಮತ್ತು ಎಲ್ಲರೂ, ಅಂದರೆ ನಾನು ಒಂದೊಂದು ಹೆಸರು ಹೇಳ್ತಾ ಹೋಗೋದಲ್ಲ, ಎಲ್ಲರೂ ಕೂಡ ತುಂಬ ಒಳ್ಳೆ ಬಾಂಡಿಂಗಲ್ಲಿದ್ದೀವಿ. ಅಂದರೆ ಒಂದು ಫ್ಯಾಮಿಲಿ ಸೇರಿದಂಗೆ ಇರ್ತೀವಿ ಸೆಟ್ಟಲ್ಲೂ ಕೂಡ. ಅದೊಂದು ಒಳ್ಳೆ ಒಂದು ಹ್ಯಾಪಿ ವಾತಾವರಣ ಇದ್ದೇ ಇದೆ ಸೆಟ್ಟಲ್ಲಿ. ಯಾವತ್ತೂ ಒಬ್ಬರೊಬ್ಬರು ಮುಖ ಕೆಡಿಸ್ಕೊಂಡಾಗಲಿ ಬೇಜಾರಲ್ಲಿ ಎದಿಲಿರುವಂಥ ಸೆಟ್ ಅಲ್ಲ, ಒಂದು ಹ್ಯಾಪಿ ಸೆಟ್ ಅದು. ಅಂದರೆ ಹೇಗೆ ನೀವು ಟೈಮ್ ನಾವು ನಮ್ಮ ಮನೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ನಾವು ಇಲ್ಲೇ ಮಾಡ್ತಿರ್ತೀವಿ. ಸೊ ಅದೊಂಥರ ಸೆಕೆಂಡ್ ಫ್ಯಾಮಿಲಿ ಥರ ನಮಗೆ ನಮ್ಮ ಸೆಟ್. ನಾವು ಒಬ್ರು ಇಬ್ರು ಜೊತೆ ಕ್ಲೋಸ್ ಅಂತ ಅಲ್ಲ, ಪ್ರತಿಯೊಬ್ಬರ ಜೊತೆ ಆ ಒಂದು ಬಾಂಡಿಂಗ್ ಇದೆ. ನೀವೇನು ಆನ್ ಸ್ಕ್ರೀನ್ ನೋಡ್ತಿರ್ತೀರ ಅದು ಆಫ್ ಸ್ಕ್ರೀನ್ ಹಂಗಿಲ್ಲ ಅಂದರೆ ಆನ್ ಸ್ಕ್ರೀನ್ ಹಂಗೆ ಕಾಣಲ್ಲ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಐ ಥಿಂಕ್ ಎಲ್ಲರ ಜೊತೆಗೂ ಹೌದು ಅಷ್ಟೇ ಒಳ್ಳೆ ಬಾಂಡಿಂಗ್ ಇದೆ. ಓಕೆ, ನಿಮಗೆ ಯಾರಾದರೂ ನೋಡಿ ಫ್ಯಾನ್ಸು ಯಾವ್ದಾದ್ರು ಏನಾದ್ರು ಸಜೆಷನ್ ಕೊಟ್ಟಿರೋದು ಅಥವಾ ಏನಾದರೂ ಫನ್ನಿಯಾಗಿ ಹೇಳಿರೋದು? ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ ಅದು ಇವರು ಸಿನಿಮಾ ಹೌದು ಇದು ಸೀರಿಯಲ್ಲೇ ಇದು ಕ್ಯಾರೆಕ್ಟ್ರು ಅಂತ, ಆದರೂ ಬಂದು ಏನೋ ಒಂದು ಹೇಳ್ತಾರೆ, ಓ ಹಿಂಗೆ ಮಾಡ್ಬೋದಾಗಿತ್ತು ಹಿಂಗೆ ಮಾಡ್ಬೋದಾಗಿತ್ತು ಅಂತ. ಯಾಕೆ ಶಿವು ಅವರು ಅಮ್ಮ ಇಷ್ಟು ದಿನ ಅಮ್ಮನ ಹುಡುಕ್ಲೇ ಇಲ್ಲ, ಈಗ ಪಾರು ಬಂದು ಯಾವ ಹುಡುಕ್ತಾ ಇದ್ದಾರೆ, ಆ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆ ಬಂದಿರುತ್ತೆ ಜನರಿಗೆ. ಬಟ್ ನನಗೂ ಬಂದಿರುತ್ತೆ, ನನಗೆ ಗೊತ್ತು ಸೀರಿಯಲ್ ಇದು ಆಗಲ್ಲ ಅಂತ. ಆ ಥರ ಹೇಳಿದವರು ಮನೇಲಿ ಸಜೆಷನ್ ಕೊಟ್ಟಿರೋದು ಅಥವಾ ಫ್ರೆಂಡ್ಸು ಏನಾದ್ರು ಹೇಳ್ತಾರಾ? ಇಲ್ಲ, ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಈ ಥರ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಒಳ್ಳೆ ವಿಷಯ. ಯಾಕಂದರೆ ಅವ್ರು ಎಷ್ಟು ಇನ್ವಾಲ್ವ್ ಇದ್ದಾರೆ ಅನ್ನೋದನ್ನ ಅದು ತೋರಿಸುತ್ತೆ. ಒಂದು, ಅವ್ರು ಕನೆಕ್ಟ್ ಆಗ್ತಿದ್ದಾರೆ ಪಾತ್ರಗಳಿಗೆ, ಸೀರಿಯಲ್ ಕನೆಕ್ಟ್ ಆಗ್ತಿದ್ದಾರೆ ಅನ್ನೋದೇ ಅದರ ಅರ್ಥ. ಯಾಕಂದರೆ ನೀವು ಹೇಳಿದ್ರಿ ಈಗ ಅದು ಸೀರಿಯಲ್ ಅಂತಲೇ ಗೊತ್ತು, ಆದರೂ ಕೂಡ ತುಂಬ ಪರ್ಸ್ನಲಿ ಮಾತಾಡ್ತಾರೆ. ಇವ್ರು ಹಂಗೆ ಮಾಡ್ಬೋದಿತ್ತು, ಅದು ಹಿಂಗಾಗ್ಬೋದಿತ್ತು, ಇದು ಯಾಕೆ ಹಿಂಗಾಯಿತು, ಏನೋ ಕೆಡ್ದಾದರೆ ಯಾಕೆ ಹಿಂಗಾಯಿತು, ಅವ್ರು ಒಳ್ಳೇದಾಗಬೇಕಿತ್ತು ಅನ್ನೋಂಥದ್ದು. ಸೊ ಇದು ಇದ್ದೇ ಇದೆ. ಸೊ ಆ ಲೆಕ್ಕದಲ್ಲಿ ಬೇಕಾದಷ್ಟು ಕ್ವೆಶನ್ಸ್ ಬಂದೇ ಬರುತ್ತೆ, ಯೂಶ್ವಲಿ ಬರುತ್ತೆ. ನನಗೆ ಅಂದರೆ ಸುಮಾರು ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ಸೇ ಫೋನ್ ಮಾಡ್ತಾರೆ, ಕ್ಯೂರಿಯಾಸಿಟಿ ನನಗೆ ತಡೆಯೋಕ್ಕೆ ಆಗ್ತಾಯಿಲ್ಲ, ನೆಕ್ಸ್ಟ್ ಏನಾಗುತ್ತೆ ಪ್ಲೀಸ್ ಹೇಳು ಅನ್ನೋಂಥದ್ದೆಲ್ಲ ಸುಮಾರು ಕಾಲ್ಸ್ ಬರುತ್ತೆ. ನಾನು ಹೇಳಲ್ಲ, ಅಂದರೆ ಇಲ್ಲ ಅದು ನೋಡಿ ಗೊತ್ತಾಗುತ್ತೆ ಅನ್ನೋದೇ ನನ್ನ ಆನ್ಸರ್ ಇರುತ್ತೆ. ಸುಮಾರಿಗೆ ನನಗೆ ಗೊತ್ತಿರಲ್ಲ, ಅಂದರೆ ನಮಗೊಂದು ಒನ್ ಲೈನ್ ಅಂತ ಗೊತ್ತಿರುತ್ತೆ. ಬಟ್ ಜನರು ಏನು ಇಷ್ಟಪಡ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ಕತೆ ಹೆಣಿತಾ ಹೋಗ್ತಾರಲ್ವ. ಸೊ ಹಾಗಾಗಿ ಎಷ್ಟೋ ಸಲ ಪ್ರತಿ ಹೊಸ ಶೆಡ್ಯೂಲ್ ಬಂದಾಗ ನಾವು ಬೆಳಿಗ್ಗೆ ಸೆಟ್ಟಿಗೆ ಬಂದ ತಕ್ಷಣ ಅಸೋಸಿಯೇಟ್ಸ್ ಅವ್ರನ್ನ ಕರ್ಕೊಂಡು ಅವ್ರು ಹೇಳ್ತಾರಲ್ಲ ಕತೆ. ಅಂದರೆ ಈಗ ನಮ್ಮ ಚಾನಲ್ ಅವರು ಪ್ರೊಡ್ಯೂಸರ್ಸು, ಡೈರೆಕ್ಟ್ರು, ರೈಟರು ಇವರೆಲ್ಲ ಸೇರಿಕೊಂಡು ಆ ಕತೆನ ಬಿಲ್ಡ್ ಮಾಡಿರ್ತಾರೆ. ಸೊ ಅವತ್ತು ಬೆಳಗ್ಗೆ ಸೆಟ್ಟಿಗೆ ಬಂದ ತಕ್ಷಣ ನಾವು ಕೇಳ್ತೀವಿ ನೆಕ್ಸ್ಟ್ ಏನು ಆಗ್ತಾ ಇರುತ್ತೆ ಅಂತ. ಆಗ ಅವರು ಮಧ್ಯದಲ್ಲೇ ಹೇಳ್ತಾರೆ, ಸರ್ ಇವ್ರು ಬಂದ ತಕ್ಷಣ ನೀವು ಹಿಂಗೆ ಮಾಡ್ತೀರಾ ಸರ್, ಅವ್ರು ಹಿಂಗೆ ಮಾಡ್ತಾರೆ ಸರ್, ಹಿಂಗೆ ಮಾಡ್ತಾರೆ ಸರ್, ನೀವು ನಾವು ಭಾಳ ಕ್ಯೂರಿಯಾಸಿಟಿ, ಜನರು ಹೆಂಗೆ ಅದನ್ನು ನೋಡ್ತಾರೆ ಆ ಕತೆನ ನಾವು ಭಾಳ ಕ್ಯೂರಿಯಸ್ ಆಗಿ, ಓ ಹಂಗೆ ಮಾಡ್ತೀನಿ ನಾನು ಯಾಕೆ ಅಲ್ಲಿಗೆ ಹೋಗ್ತೀನಿ, ನಾನು ಇಲ್ಲಿಗೆ, ಅಂದರೆ ಆ ಕ್ವೆಶನ್ ಆನ್ಸರ್ಸ್ ಇರುತ್ತೆ. ಸೊ ಅದು ನಮಗೂ ಒಂಥರ ಎಕ್ಸೈಟ್ಮೆಂಟ್. ಎವ್ರಿ ವೀಕ್ ನಾವು ಹೋದಾಗ ನಮಗೂ ಹೊಸದಾಗಿ ಗೊತ್ತಾಗುತ್ತೆ, ಓ ನಾವು ಇದು ಮಾಡ್ತೀವ ಅನ್ನೋ ಥರ. ಸೊ ಅದೊಂಥರ ಮಜಾ ಕೊಡುತ್ತೆ. ಓಕೆ, ನಿಮಗೆ ನಿಶಾ? ಸೇಮ್ ಏನೇ, ನಾವು ಒಂಥರ ಆ ಕ್ಯಾರೆಕ್ಟರ್ನಲ್ಲಿ ಜೀವಿಸ್ತಾ ಇರ್ತೀವಿ ಎವ್ರಿ ಡೇ. ಅಂದರೆ ಸ್ಟೋರಿ ಒನ್ ಲೈನ್ ಇವ್ರು ಹೇಳ್ದಂಗೆ ಕೇಳಿದಾಗ ಓಕೆ ನಾನು ಹಿಂಗೆ ಮಾಡ್ತೀನ, ನೆಕ್ಸ್ಟ್ ಹಿಂಗೆ ಮಾಡ್ತೀನಿ ಅಂತ. ಆಮೇಲೆ ಜನರು ಬಂದ್ಬಿಟ್ಟು ಹೇಳಿರೋದು ಇದೆ, ಸುಮಾರು ಜನ ಹೇಳಿದ್ದಾರೆ, ನಿಮ್ಮ ಅಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸೋ ಬಿಡಬೇಡ, ಆ ಥರ ಎಲ್ಲ ಒಂಥರ ಬಂದು ಹೇಳ್ತಿರ್ತಾರೆ ಜನ. ಅಷ್ಟು ಕನೆಕ್ಟೆಡ್ ಆಗಿ ನೋಡ್ತಾ ಇದ್ದಾರೆ. ಇನ್ನು ಊರುಗಳಲ್ಲೆಲ್ಲ ಹೋದ್ರೂ ಅಂತೂ ವಿಲನ್ ಪಾತ್ರ ಮಾಡೋರಿಗಂತೂ ಸರಿಯಾದ ಬೈಗಳು ಬರುತ್ತೆ. ಹಾಗೇನೆ ಸಪೋರ್ಟ್ ಕೂಡ ಮಾಡ್ತಾರೆ, ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾರೆ. ಸೊ ಹೀಗೆ ಕಾಮನ್ ಆಗಿ ಬರುವಂಥ ರೆಸ್ಪಾನ್ಸಸ್ ಇದು ನಮಗೆ ಎವ್ರಿ ಡೇ. ಅದ್ರಲ್ಲಿ ನಮ್ಮ ಮಾವನ ಕ್ಯಾರೆಕ್ಟರ್ ಇದಾರಲ್ಲ, ವೀರಭದ್ರ ನಾಗೇಂದ್ರ ಸರ್, ಅವ್ರ ಮೇಲಂತೂ ನಮ್ಮ ಊರ್ ಕಡೆ ಎಲ್ಲ ಏನ್ ಜಿದ್ದಿದೆ ಅಂದ್ರೆ, ಮಾವ ಇಲ್ಲಿ ನೋಡ್ತಾ ಇದ್ರೆ ನೀವು ಮಡಿಕೇರಿ ಕಡೆ ಹೋಗ್ಬೇಡಿ ಅಂದ್ರೆ ಆಕ್ಚುಲಿ ಅಂತಲ್ಲ. ಈಗ ಚನ್ನಪಟ್ಟಣದಲ್ಲಿ ನಾನು ಇರ್ತೀನಲ್ಲ, ಈಗ ಚನ್ನಪಟ್ಟಣ ಹೆಂಗಾಗಿದೆ ಅಂದ್ರೆ ನನಗೆ ಆ ಊರು ಚನ್ನಪಟ್ಟಣ ಶೂಟಿಂಗ್ ಆಗೋ ಜಾಗದಲ್ಲಿ ಒಳ್ಳೆ ಹೆಂಗಾಗಿದೆ ಆ ಊರುಗಳಲ್ಲಿ ನನ್ಗೆ ತಮಾಷೆ ಮಾಡ್ತಾರೆ ಇವರೆಲ್ಲ, ಓ
ಇಲ್ಲಿ ನೆಕ್ಸ್ಟ್ ನೀನೊಂದು ಕ್ಯಾಂಡಿಡೇಟು ಅಂತಂದರೆ ಪ್ರತಿ ಮನೆಗೆ ಗೊತ್ತು. ನಾನು ಅಲ್ಲಿ ಹೋಗ್ತಾ ಇದ್ರೆ ಎಲ್ರಿಗೂ ನಮಸ್ಕಾರ ಅಂದ್ಕೊಂಡು ಎಲ್ರಿಗೂ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಮಾತಾಡ್ಸ್ಕೊಂಡೇ ಬರೋದು ಇಡೀ ಏರಿಯಾ. ಸೊ ಅಲ್ಲೇ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದೆ ಜನ. ಅಲ್ಲೂ ಅಷ್ಟೇ, ಅಲ್ಲಿ ಬಂದವರೆಲ್ಲ ಅದೇ ಹೇಳೋದು, ನಿಮ್ಮ ಮಾವ ಯಾಕೆ ಇಲ್ಲಿಗೆ ಬರ್ತಾನೆ ಈ ಊರಿಗೆ, ಅವನು ಅಷ್ಟೆಲ್ಲ ಮಾಡ್ತಾನೆ, ನಿನಗೆ ಬುದ್ಧಿ ಇಲ್ಲ, ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ, ನೀನು ರಿವರ್ಸ್ ಹೊಡಿಬೇಕು, ನೀನು ಯಾವಾಗ ನಿಲ್ಲೋದು ಮಾವನ ಅಗೇನ್ಸ್ಟು ಅನ್ನೋಂಥದ್ದೆಲ್ಲ ಭಾಳ ಅಂದರೆ ಭಾಳ ಸೀರಿಯಸ್ ಆಗಿ ಹೇಳೋದು ಆಯಿತಾ. ಸೊ ಅಂಥದ್ದೆಲ್ಲ ಇರುತ್ತೆ, ಅವ್ರಿಗೂ ಗೊತ್ತು, ಟಿ ವಿ ಸೀರಿಯಲ್ ಎಲ್ಲ ಗೊತ್ತು. ಬಟ್ ಆದರೂ ಜನರ ಎಮೋಷನ್ಸ್ ಜನ ಭಾಳ ಈಸಿಯಾಗಿ ಕನೆಕ್ಟ್ ಆಗ್ತಾರೆ ಅನ್ಸುತ್ತೆ. ಖಂಡಿತ ಪ್ರತಿ ಕ್ಯಾರೆಕ್ಟರ್ ಕೂಡ. ಫಸ್ಟ್ ನಾನು ನೋಡಿದ್ದೀನಿ, ಫಸ್ಟ್ ಎಪಿಸೋಡಲ್ಲೇ ಅವ್ರದ್ದೊಂದು ರಗ್ಗಡ್ ಇದ್ರ ತೋರಿಸ್ತಾರೆ ಲುಕ್ಕಲ್ಲಿ, ನಿಮ್ಮ ಮಾವನ ಕ್ಯಾರೆಕ್ಟರ್ ಅಂದರೆ ಇವ್ರ ತಂದೆ ಕ್ಯಾರೆಕ್ಟ್ರಲ್ಲಿ. ಅವಾಗಲೇ ಅನ್ಸುತ್ತೆ ಓ ಇವರು ತುಂಬಾ ಅಗ್ರೆಸಿವ್ ಆಗಿ ಅದನ್ನೇ ಫಾಲೋ ಮಾಡ್ಕೊಂಡು ಬಂದ್ರು ಕೂಡ. ನಿಮಗೆ ಪರ್ಸ್ನಲಿ ನಿಮ್ಮ ಅಫ್ಕೋರ್ಸ್ ನಮ್ಮ ಕ್ಯಾರೆಕ್ಟರ್ ನಮ್ಗೆ ಇಷ್ಟ, ಅದನ್ನ ಬಿಟ್ಟು ನನಗೊಂದು ಈ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ನನಗೆ ಗುಂಡಮ್ಮ ಕ್ಯಾರೆಕ್ಟ್ರು, ಜಿಮ್ಸಿನ ಕ್ಯಾರೆಕ್ಟ್ರು ಅಥವಾ ರತ್ನ ಕ್ಯಾರೆಕ್ಟ್ರು, ಈ ಥರದ್ದು ಒಂದಿಷ್ಟು ಇರುತ್ತಲ್ಲ, ನಿಮಗೆ ಪರ್ಸ್ನಲಿ ನೀವು ಟಿ ವಿಲಿ ನೋಡ್ತಾ ಇದ್ರು ಈ ಕ್ಯಾರೆಕ್ಟರ್ ಮಜವಾಗಿದೆಯಲ್ಲ ಅಂತ ಅನ್ಸುತ್ತೆ ಯಾವುದು? ಇಲ್ಲ, ನಾನು ಹೇಳೋದು ನನಗೆ ಸುಮಾರಷ್ಟು ಕ್ಯಾರೆಕ್ಟರ್ ಚಂದ ಅನಿಸುತ್ತೆ. ಅಂದರೆ ನಮ್ಮ ಸೀರಿಯಲಲ್ಲಿ ಒಂದು ಪ್ಲಸ್ ಏನು ಗೊತ್ತಾ, ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಳ್ಳೆಯ ಒಂದು ಆದ್ಯತೆ ಕೊಡ್ತಾರೆ. ಅಂದರೆ ಎಲ್ಲೋ 1, 2, 3, 4 ಕ್ಯಾರೆಕ್ಟರ್ ಅಂತಲ್ಲ, ಪ್ರತಿ ಕ್ಯಾರೆಕ್ಟರ್ಗೂ ಇವತ್ತು ನಮ್ದೊಂದು ಸೀನ್ ಚೆನ್ನಾಗಿದೆ ಅಂದರೆ ಅವ್ರದ್ದೊಂದು ಸೀನ್ ಚೆನ್ನಾಗಿರುತ್ತೆ, ನಾಳೆ ಗುಂಡಮ್ಮನೊಂದು ಸೀನು, ಜಿಮ್ಸಿನೊಂದು ಸೀನು. ಒಂದು ದಿವಸ ಮೊನ್ನೆ ತಾನೇ ರತ್ನಂದು ಒಂದು ತುಂಬ ಒಳ್ಳೆ ಸೀನ್ ಇತ್ತು, ನಾನು ಅದನ್ನ ಹೇಳ್ತಾ ಇದ್ದೆ. ಅಂದರೆ ಎಲ್ಲರಿಗೂ ಒಂದು ಸ್ಕೋರಿಂಗ್ ಸೀನ್ಗಳಿರುತ್ತೆ, ಚಂದ ಮಾಡೋವಂಥ ಒಂದು ಸೀನ್ಗಳಿರುತ್ತೆ. ಈಗ ಮಾದಪ್ಪಣ್ಣನ ಕ್ಯಾರೆಕ್ಟರ್ ಇರಲಿ, ಈಗ ಮಾವನ ಕ್ಯಾರೆಕ್ಟರ್ ಇರಲಿ, ಆಯಿತಾ. ಸೊ ಎಲ್ಲರದು ಪರಶು ಕ್ಯಾರೆಕ್ಟರ್, ಎಲ್ಲರದು ರಾಣಿದು, ಎಲ್ಲೋ ಕ್ಯಾರೆಕ್ಟರ್ಗಳು ಒಂದೊಂದು ಥರ ತುಂಬ ಚೆನ್ನಾಗಿದೆ. ಅಂದರೆ ಈ ಒಂದು ಖುಷಿ ಆಗಿದೆ ಅಂದರೆ ಒಂದೊಂದು ಥರ ಬಿಹೇವ್ ಮಾಡಲ್ಲ, ಎಲ್ಲವೂ ಬೇರೆ ಬೇರೆ ಥರ ಬಿಹೇವ್ ಮಾಡ್ತಾರೆ. ಸೊ ನನಗಂತೂ ಸೀರಿಯಲಲ್ಲಿ ಇನ್ನೊಂದೇನೆಂದರೆ ಪರ್ಫಾರ್ಮೆನ್ಸ್ ಲೆಕ್ಕದಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ನ ಎಲ್ಲರೂ ಮಾಡ್ತಾಯಿದ್ದಾರೆ. ಅಂದರೆ ನಾನು ನನ್ನ ಜೊತೆಗಿದ್ದಾರೆ ಅನ್ನೋದಕ್ಕಿಂತ ನಾನೊಬ್ಬ ಆಡಿಯನ್ಸ್ ಆಗಿ ಸೀರಿಯಲ್ ನೋಡಿದಾಗ ನನಗೊಂದು ಭಾಳ ಇಷ್ಟ ಆಗೋ ಒಂದು ವಿಷಯ ಅಂದರೆ ನಮ್ಮ ಅಣ್ಣಯ್ಯದಲ್ಲಿ ಎಲ್ಲರೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡ್ತಾರೆ, ಅವರ ಬೆಸ್ಟನ್ನು ಮಾಡೋದಕ್ಕೆ ಯಾವಾಗಲೂ ನೋಡ್ತಾರೆ. ನಾನು ನೋಡ್ತೀನಿ, ಪರ್ಫಾರ್ಮೆನ್ಸ್ ಕೇಳಿಲ್ಲ, ಒಂದು ಕ್ಯಾರೆಕ್ಟರ್ ಅಂತ ರಿಜಿಸ್ಟರ್ ಆಗ್ಬಿಡುತ್ತೆ, ತುಂಬ ಹತ್ತಿರವಾಗುತ್ತೆ, ಏನೋ ಒಂಥರ ನೋಡೋದಕ್ಕೆ ಇಷ್ಟ. ಸ್ಕ್ರೀನಲ್ಲಿ ಬಂದರೆ ಆ ಶಿವಣ್ಣ ಬಂದರೆ ಶಿವಣ್ಣ ನೋಡಬೇಕು ಅಂತ ಇಷ್ಟಪಡ್ತೀನಿ. ಕೆಲವರಿಗೆ ಪಾರು ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಆ ಥರ ಪರ್ಟಿಕ್ಯುಲರ್ ಅಂತ ನಾನು ಕೇಳಿದ್ದು. ಅಂದರೆ ಪರ್ಫಾರ್ಮೆನ್ಸ್ನಲ್ಲಿ ಅಲ್ಲ ಹಂಗಲ್ಲ, ಅದು ಕರೆಕ್ಟ್ ಅಲ್ಲ, ಅದನ್ನ ನಾನು ಹೇಳಿದ್ದು. ಅಂದರೆ ಎಲ್ಲವೂ ಕ್ಯಾರೆಕ್ಟರ್ ಒಂಥರ ಚೆನ್ನಾಗಿದೆ. ಈಗ ನಿಮಗೆ ಎಲ್ಲೋ ಒಂದು ಸ್ಟೇಜಲ್ಲಿ ಪಾರುನ್ ಇಷ್ಟ ಆದರೆ ಇನ್ನೊಂದು ಯಾವುದೋ ಸ್ಟೇಜಲ್ಲಿ ನಮ್ಮ ಜಿಮ್ಸಿನ ಇಷ್ಟ ಆಗ್ತಾನೆ, ಇನ್ನೊಂದ್ಸಲ ಗುಂಡಮ್ಮ ಇಷ್ಟ ಆಗ್ತಾಳೆ, ರಾಣಿ ಕ್ಯಾರೆಕ್ಟರ್ ಒಂದೊಂದ್ಸಲ ಇಷ್ಟ ಆಗುತ್ತೆ, ನಮ್ಮ ಚಿಕ್ಕವಳ್ಳೆ ಎಷ್ಟೋ ಜನ ಇಷ್ಟಪಡ್ತಾರೆ. ಅಂದರೆ ಜನರ ಮೈಂಡ್ ಸೆಟ್ಟು ಹೇಗಿದೆ ಅಂದರೆ ಎಷ್ಟೋ ಜನರಿಗೆ ರತ್ನ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಎಷ್ಟೋ ಜನರಿಗೆ ರಾಣಿ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಎಷ್ಟೋ ಜನರಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಚಿಕ್ಕವಳು ಈಗ ರಮ್ಯಾ, ಅವಳು ತುಂಬ ಸ್ಕ್ರೀನ್ ಸ್ಪೇಸು ಡೈಲಾಗ್ಸ್ ಎಲ್ಲ ಕಮ್ಮಿ ಇದೆ ಚಿಕ್ಕವಳು, ಆದರೂ ಎಷ್ಟೋ ಜನರಿಗೆ ಅವಳು ಪಟಾಕಿ ಗುರು ಅಂತಾರೆ. ಅಂದರೆ ನೀವು ಅಂದ್ಕೊಳ್ಳಿ ಹೆಂಗೆ ಅಂತ, ಅಂದರೆ ಜನರು ಏನೇನು ನೋಡ್ತಾ ಇದ್ದಾರೆ, ಅವ್ರು ಯಾವ ಪರ್ಸ್ಪೆಕ್ಟಿವ್ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಒಂದೊಂದು ವಿಷಯದಲ್ಲಿ ಇಷ್ಟ ಆಗ್ತಾ ಹೋಗ್ತಾರೆ. ಸೊ ನನಗೆ ತುಂಬ ಕ್ಯಾರೆಕ್ಟರ್ಸ್ ಎಲ್ಲ, ಅಂದರೆ ನಾನು ಹೇಳಬೇಕೆ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ನಾನೇನೋ ಬಯಾಸ್ಡಾಗಿ ಕಾಣ್ತೀನೋ ಅಥವಾ ಯಾವುದೋ ಒಂದು ಹೇಳಿದ್ರೆ ಯಾರಿಗೋ ಬೇಜಾರಾಗುತ್ತೆ ಅಂತ ವಿಷಯಕ್ಕಲ್ಲ. ನನಗೆ ನಿಜವಾಗ್ಲೂ ಸಾಕಷ್ಟು ಕ್ಯಾರೆಕ್ಟರ್ ಇಷ್ಟ ಇದೆ ನಮ್ಮ ಅಣ್ಣಯ್ಯದಲ್ಲಿ. ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಅದರಲ್ಲಿ 95% ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಇದೆ ನನಗೆ. ನಿಮ್ಮ ತಂಗಿ ಏನು ಹೇಳ್ತಾರೆ ಯೂಶ್ವಲಿ ಅಣ್ಣನ? ಓಕೆ, ಈಗ ತುಂಬ ಫೀಲಿಂಗ್ ಇರೋದು, ತುಂಬ ಸ್ಯಾಡ್ ಸೀನ್ ಬಂದಾಗ ನಮಗೂ ಬೇಜಾರಾಗುತ್ತೆ, ನೋಡ್ತಾ ಇದ್ದವ್ರಿಗೂ ಅಯ್ಯೋ ಅಣ್ಣ ಅಳ್ತಾ ಇದ್ದಾರಲ್ಲ, ಶಿವಣ್ಣ ಅಳ್ತಾ ಇದ್ದಾರಲ್ಲ, ಶಿವು ಇಂಥದ್ದೊಂದು ಸಂಕಷ್ಟದ ಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರಲ್ಲ, ಇನ್ನೊಂದು ತಂಗಿ ಮದುವೆ ಮಾಡಬೇಕಾದ್ರೆ ನಿಮ್ಗಾಯ್ತು, ದುಡ್ಡು ಕಾಣೆ ಆಯಿತು, ಬೇಡ್ಕೊತೀರಾ, ಆ ಥರದ್ದೆಲ್ಲ ಸೀನ್ ಬಂದಾಗ ಬೇಜಾರಾಗ್ತಾರಲ್ಲ, ತಂಗಿ ಅದು ನೋಡಿ ಏನು ಆರಾಮಾಗಿ ಈಸಿಯಾಗಿ ತಗೋತಾರ, ನಮ್ಮ ಅಣ್ಣ ನೋಡಿ ಎಷ್ಟು ಬೇಜಾರು ಮಾಡ್ಕೊತಿದ್ದಾನೆ ಅಂತ? ಇಲ್ಲ, ನಮ್ಮ ತಂಗಿ ಒಂಚೂರು ಅದು ತರ ಟೈಗರ್, ಅದು ಅಂದ್ರೆ ಅದು ನಮ್ದು ಅಣ್ಣ ತಂಗಿಗಿಂತ ಜಾಸ್ತಿ ನಾವು ಫ್ರೆಂಡ್ಲಿ ಬಾಂಡಿಂಗ್ ಅಲ್ಲಿ ಇರೋದು, ತುಂಬಾ ಫ್ರೆಂಡ್ಸ್ ತರ ಇರೋರು ನಾನು ಅವಳು. ಅಂದ್ರೆ ಅಣ್ಣ ತಂಗಿ ಅನ್ನೋದಕ್ಕಿಂತ ಜಾಸ್ತಿ ಅಣ್ಣಂಗೆ ಅಂತಾರ, ಆಯ್ತಾ. ಸೊ ಅವಳದ್ದು ಒಂದು ಸ್ವಲ್ಪ ಬೇರೆ ತರ, ಅಂದ್ರೆ ಅವಳು ಯಾವಾಗ್ಲೂ ನಂದು ಯಾವುದೇ ಕ್ಯಾರೆಕ್ಟರ್ಸ್ ನೋಡಿದ್ರು ಭಾಳ ಕರೆಕ್ಷನ್ಸ್ ಹೇಳ್ತಾಳೆ ಇಮಿಡಿಯೇಟ್ ಫೋನ್ ಮಾಡಿ, ಅದು ಯಾಕೆ ಹಂಗೆ ಮಾಡಿದೆ, ಇದು ಯಾಕೆ ಹಿಂಗೆ ಮಾಡಿದೆ, ಅದೇನು ಅಂದರೆ ಒಂಚೂರು ಅವಳು ಮಾನಿಟರ್ ಮಾಡ್ತಾಳೆ ನನ್ನ. ಒಂಚೂರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲ ಅಂದರೆ ಫೋನ್ ಮಾಡ್ತಾಳೆ, ಯಾಕೆ ಏನಾಯಿತು, ಯಾವ ಸಿನಿಮಾ ಆ್ಯಕ್ಟರ್ ನೀನು ಆ್ಯಕ್ಟಿವ್ ಇರಬೇಕು, ಹಂಗೆ ಹಿಂಗೆ ಅನ್ನೋಂಥದ್ದೆಲ್ಲ ಇನ್ಪುಟ್ಸ್. ಬಟ್ ಅವಳು ಅಣ್ಣಯ್ಯದಲ್ಲಿ ಮೇಜರ್ಲಿ ನನ್ನ ಈ ಹಳೆ ಎಲ್ಲ ಪ್ರಾಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ ಅಣ್ಣಯ್ಯದಲ್ಲಿ ಅವಳು ಭಾಳ ಇಷ್ಟಪಟ್ಟಿದ್ದಾಳೆ ನನ್ನ. ಅಂದರೆ ಅಣ್ಣಯ್ಯದಲ್ಲಿ ಅವಳಿಗೆ ವಿಕಾಸತೆ ಏನು ಕಾಣ್ತಾ ಇಲ್ಲ, ಅಂದರೆ ವಿಕಾಸು ಅಣ್ಣಯ್ಯದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅವಳಿಗೆ. ಅಂದರೆ ಅಲ್ಲಿ ಶಿವಣ್ಣನಾಗೆ ನೋಡ್ತಾ ಇದ್ದಾಳೆ ಅವಳದನ್ನ. ಅಂದರೆ ಅವಳಿಗೆ ಚಿಕ್ಕ ವಯಸ್ಸಿಂದ ನಂದು ಹಾವ ಭಾವ ನಾನು ಮಾತಾಡೋದು ಎಲ್ಲ ಗೊತ್ತು, ನಾನು ವಿಕಾಸ್ ಹೆಂಗೆ ಮಾತಾಡ್ತಾನೆ, ಹೆಂಗೆ ಬಿಹೇವ್ ಮಾಡ್ತಾನೆ ಭಾಳ ಚೆನ್ನಾಗಿ ಗೊತ್ತು.
ಸೊ ಅವಳಿಗೆ ಅಲ್ಲಿ ಶಿವಣ್ಣನಲ್ಲಿ ವಿಕಾಸ್ ಕಾಣ್ತಾ ಇಲ್ಲ, ಶಿವಣ್ಣನೇ ಕಾಣ್ತಾ ಇದ್ದಾಳೆ. ಅದು ಅವಳಿಗೆ ಖುಷಿ. ಅಂದರೆ ಯಾರೋ ಗೊತ್ತಿಲ್ದಿರೋ ಒಬ್ಬ ಮನುಷ್ಯನ ನೋಡ್ದಂಗೆ ಅನಿಸ್ತಾ ಇದೆ ಅವಳಿಗೆ. ಅದನ್ನು ಬಿಗಿನಿಂಗಲ್ಲೇ ಹೇಳಿದ್ರು, ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಅವಾಗಲೇ ತಾನೇ ಕ್ಯಾರೆಕ್ಟರ್ ಗೆಲ್ಲೋದು. ಸೊ ಆ ಥರದಲ್ಲಿ. ಆ್ಯಂಡ್ ನಮ್ಮ ಜನರ ಮನಸ್ಸಿನಲ್ಲಿ ಕೂತ್ಬಿಡ್ಬೇಕು ಆ ಕ್ಯಾರೆಕ್ಟರ್, ಆ ಪಾತ್ರ. ಶಿವಣ್ಣ ಅಂದ ತಕ್ಷಣ ನಮಗೆ ಹೆಲ್ಮೆಟ್ ಅವೆಲ್ಲ ಹಾಕೊಂಡು ಸಿಂಪಲ್ ಮನುಷ್ಯ ಬರ್ತಾ ಇರೋದು ಆ ಥರ. ಹೌದೌದು. ಅಂದರೆ ನಾನು ಯಾವತ್ತೂ ಶಿವಣ್ಣನ ಪಾತ್ರ ಬಿಗಿನಿಂಗಿಂದನೇ ತುಂಬ ಚಾಲೆಂಜಿಂಗ್ ಇತ್ತು. ಅಂದರೆ ಒಬ್ಬ ಹಳ್ಳಿ ಹುಡುಗ, ಹಳ್ಳಿ ಭಾಷೆ, ಆ ಆ್ಯಂಬಿಯನ್ಸಲ್ಲಿರೋದು, ಅಷ್ಟು ಕೇರಿಂಗು, ತುಂಬ ತಾಯಿ ಹೃದಯ ಇರುವಂಥ ಮನುಷ್ಯ. ಅಂದರೆ ಅದು ಆ ಕ್ಯಾರೆಕ್ಟರ್ ತುಂಬ ದೂರ ಇತ್ತು ನನಗೆ, ಕೈಗೆ ಸಿಗದಷ್ಟು ದೂರದಲ್ಲಿತ್ತು. ಗೊತ್ತಿಲ್ಲ, ಅದು ಆ ಕ್ಯಾರೆಕ್ಟರ್ ಹತ್ರ ನಾನು ಎಷ್ಟು ಹೋಗಕ್ಕೆ ಸ್ಟಾರ್ಟ್ ಮಾಡೋದು, ಆ ಕ್ಯಾರೆಕ್ಟರ್ ನನ್ನ ಹತ್ರ ಅಷ್ಟು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಅದು ಅಷ್ಟು ಬೆರ್ತೋಗಿದೆ ಈಗ. ಶಿವಣ್ಣನ ಕ್ಯಾರೆಕ್ಟರ್ ನನಗೆ ಅಷ್ಟು ಬೆರ್ತೋಗ್ಬಿಟ್ಟಿದೆ. ಅಂದರೆ ನನಗೆ ಆ ಕ್ಯಾರೆಕ್ಟ್ರಿಂದ ತುಂಬ ಕಲ್ತಿದ್ದೀನಿ ನಾನು. ಆ ಕ್ಯಾರೆಕ್ಟರ್ಗಿರೋ ಒಳ್ಳೆತನ ಏನಿದೆ ಅದರಿಂದ ನಾನು ಕಲ್ತಿದ್ದೀನಿ. ಅಂದರೆ ನೀವು ಅದು ಮೆಥಡ್ ಆ್ಯಕ್ಟಿಂಗ್ ಅನ್ನೋಂಥ ಏನೊಂದು ಪದಗಳಿದೆಯಲ್ಲ, ಆ ಥರದಲ್ಲಿ ನೀವು ಕ್ಯಾರೆಕ್ಟರ್ನ ಎಷ್ಟು ಫಾಲೋ ಮಾಡ್ತಾ ಇದೆ, ಆ ಕ್ಯಾರೆಕ್ಟರ್ ನಿಮಗೇನೋ ಒಳ್ಳೇದು ಮಾಡ್ತಾ ಇರುತ್ತೆ ಆ ಥರದಲ್ಲಿ. ಆ್ಯಂಡ್ ಈ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದ್ರಲ್ಲಿ ಸಾಕಷ್ಟು ಜನರ ಎಫರ್ಟ್ಸ್ ಇದೆ. ಈಗ ರೈಟಿಂಗ್ ವೈಸ್ ಆಗಲಿ, ಈಗ ಶಿವಣ್ಣ ಕ್ಯಾರೆಕ್ಟರ್ ಗೆಲ್ಲಬೇಕು ಅಂದರೆ ಒಳ್ಳೆ ಮಾತುಗಳು ರೈಟರ್ದಲ್ಲಿ, ಅದು ಇಂಪಾರ್ಟೆಂಟ್. ಸೊ ಅದನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಡೈರೆಕ್ಟರು, ನಮಗೆ ಆ್ಯಕ್ಟಿಂಗ್ ಹೇಳ್ಕೊಡೋವಂಥದ್ದು, ತಪ್ಪು ಮಾಡಿದಾಗ ಅವಾಗ ಒಬ್ಬನ ತಿದ್ದೋದು, ಇದಲ್ಲ ಇದು ಮಾಡಬೇಕು ಅದು ಮಾಡಬೇಕು. ನಮ್ಮ ಡೈರೆಕ್ಟ್ರು ಅಷ್ಟೇ, ರಾಜೇಶ್ ಮಾವಳಿ ಅಷ್ಟೇ, ತುಂಬ ಒಳ್ಳೆ ಆ್ಯಕ್ಟರ್ ಅವರು. ಬೈ ದೆಮ್ಸೆಲ್ವ್ಸ್ ಅವರೇ ಬರ್ತಾರೆ, ಒಂದು ಸುಮಾರಷ್ಟು ವಿಷಯಗಳನ್ನ ಹೇಳ್ತಾರೆ, ಈ ಥರ ಮಾಡಿ ಆ ಥರ ಮಾಡಿ ಅನ್ನೋಂಥದ್ದು ಸುಮಾರು ಅವ್ರು ಹೇಳ್ಕೊಟ್ಟಿರೋಂಥದ್ದು ನಮಗೆ ಪ್ಲಸ್ ಆಗಿದೆ ಆ ಥರ, ಆಯಿತಾ. ಈಗ ನಮ್ಮ ಪ್ರೊಡ್ಯೂಸರ್ಸ್ದಾಗಲಿ, ಈಗ ಸುಪ್ರೀತಾ ಮ್ಯಾಮ್ ಅವ್ರದ್ದು ಸಪೋರ್ಟ್ ಇರಲಿ, ಅಥವಾ ಚಾನಲ್ ವೈಸಿಂದ ಇರಲಿ, ಪ್ರತಿಯೊಂದು ಸಪೋರ್ಟು ಎಲ್ಲವೂ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಎಲ್ಲ ಕ್ಯಾರೆಕ್ಟರ್ಸ್, ನಮ್ಮ ಎಲ್ಲ ಆ್ಯಕ್ಟರ್ಸು ಅವರು ಕೂಡ ಅಷ್ಟೇ. ಈಗ ನಾನೇನೋ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಆ ಕಡೆಯಿಂದ ಚೆನ್ನಾಗಿ ಮಾಡಿದ್ರೆ ಮಾತ್ರ ನನಗೆ ಆ ರೆಸ್ಪಾನ್ಸ್ ಬರೋಕ್ಕಾಗುತ್ತೆ. ಅದು ರಿಯಾಕ್ಷನ್ಸಲ್ಲೇ ಇರೋದು ಮೇಜರ್ಲಿ. ನೀವು ಚೆನ್ನಾಗಿ ಮಾಡಿದ್ರೆ ನನಗೆ ಇನ್ನೂ ಚೆನ್ನಾಗಿ ಮಾಡೋಣ ಅನ್ಸುತ್ತೆ. ಆ ಹೆಲ್ದಿ ಕಾಂಪಿಟೇಷನ್ ಇದೆ ಎಲ್ಲರಿಗೂ ಬಿಗಿನಿಂಗಿಂದ. ನಾನು ನನ್ನ ತಂಗಿರೆಲ್ಲ ಬಿಗಿನಿಂಗಲ್ಲಿದ್ದಾಗ ಎಲ್ಲರೂ ಆ ಕ್ಯಾರೆಕ್ಟರ್ಗೆ ಇನ್ನೂ ಸೆಟ್ ಆಗ್ತಿದ್ದೀವಿ ಅಷ್ಟೇ. ಆ ಟೈಮಲ್ಲಿ ತುಂಬ ಕರೆಕ್ಷನ್ಸ್ ಇರ್ತಿತ್ತು. ನಾವೆಲ್ಲ ಒಟ್ಟಿಗೆ ಕೂರ್ತಿದ್ವಿ, ಒಟ್ಟಿಗೆ ಕೂತ್ಕೊಂಡು ರಾತ್ರಿ ಆದರೆ ಒಟ್ಟಿಗೆ ಕೂತ್ಕೊಂಡು ಒಂದು 1 hour ಸೆಷನ್ ಆಗ್ತಿತ್ತು. ಆ ಇಡೀ ದಿವಸ ನಾವು ಹೆಂಗೆ ಆ್ಯಕ್ಟ್ ಮಾಡಿದ್ವಿ, ಒಬ್ಬೊಬ್ರದ್ದು ಏನು ಮಿಸ್ಟೇಕು, ನಿಂದೇನು ಮಿಸ್ಟೇಕು ಅನ್ನೋಂಥದ್ದನ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ ಎವ್ರಿ ಡೇ. ಆಲ್ಮೋಸ್ಟ್ 2.5 ತಿಂಗಳು ವರೆಗೂ ಡಿಸ್ಕಸ್ ಮಾಡಿದ್ವಿ ಪ್ರತಿದಿನ. ಆ್ಯಂಡ್ ನನಗೆ ಅದೇನೋ ಗೊತ್ತಿಲ್ಲ, ತಂಗಿರ ಜೊತೆ ನಿಜವಾದ ಒಂದು ಅಣ್ಣನ ಫೀಲ್ ಇತ್ತು ಬಿಗಿನಿಂಗಿಂದನೇ. ಅಂದರೆ ಅದು ಹಾಗೆ ಇತ್ತು, ಅವರು ಕೂಡ ಅದೇ ಥರ ನಾನು ಟ್ರೀಟ್ ಮಾಡ್ತಾರೆ, ನಾನು ಅದೇ ಥರ ಟ್ರೀಟ್ ಮಾಡ್ತಿದ್ದೆ. ಸೊ ಆ ಬಾಂಡಿಂಗ್ ಹಾಗೆ ಇತ್ತು. ಸೊ ನನಗೆ ಅದೇನೋ ಗೊತ್ತಿಲ್ಲ, ಅವ್ರು ಯಾರೋ ಮಿಸ್ಟೇಕ್ ಮಾಡಿದ್ರು, ಏನೋ ಒಂದು ತೊಂದರೆ ಆಯಿತು ಅಂದರೆ ರಾತ್ರಿ ಹೊತ್ತು ನಾನು ಕೂರಿಸ್ಕೊಂಡು ಹೇಳಬೇಕು, ನೋಡೋ ಇದು ಇವತ್ತು ಹಿಂಗೆ ಪ್ರಾಬ್ಲಮ್ ಆಯಿತು, ನಾಳೆಗೆ ಇದು ಬೆಟರ್ ಮಾಡ್ಬೋದು ಅಂತ ಹೇಳಬೇಕು ಅನಿಸ್ತಿತ್ತು. ಅಂದರೆ ನನಗೆಲ್ಲೋ ಒಬ್ಬ ಅಣ್ಣನಾಗಿ, ಇಲ್ಲಿ ಸೀರಿಯಲಲ್ಲಿ ಅಣ್ಣ ಆದರೂ ಕೂಡ ನಿಜವಾಗ್ಲೂ ಒಬ್ಬ ಅಣ್ಣನಾಗಿ ಆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅನ್ನೋಂಥ ಒಂದು ಫೀಲ್ ಕೊಟ್ಟಿರೋವಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ, ಜನರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ ನಾನು. ಸೊ ಪಾರು ಇವತ್ತು ಮಾತಾಡ್ಬೇಡ ಅಂತ ಹೇಳಿದ್ರ? ಇಲ್ಲ, ಅದು ಸಮಸ್ಯೆ ಏನ್ ಗೊತ್ತಾ, ಸಮಸ್ಯೆ ನಂದು, ನನ್ನ ಜೊತೆ ಯಾರು ಕೂತ್ರು ನನ್ನ ಅಷ್ಟು ಮಾತಾಡ್ಬಿಡ್ತೀನಿ ಅಂತ. ಕರೆಕ್ಟ್. ಸ್ವಲ್ಪ ಈಗ ಅವ್ರು ಮಾತಾಡ್ಲಿ ಒಂದು ಸ್ವಲ್ಪ ನೋಡಿ, ನಾನು ಒನ್ ವರ್ಡ್ ಆನ್ಸರ್ಸ್ ಅಷ್ಟೇ, ನಾನು ಅವ್ರು ಮಾತಾಡ್ತಾ ಇಲ್ಲ. ಆಕ್ಚುಲಿ ಹಿಂದಿನ ಕ್ಯಾರೆಕ್ಟರ್ ನೋಡಿದ್ರೆ ಅವ್ರ ಕ್ಯಾರೆಕ್ಟರ್ ಫುಲ್ ಅಬ್ಬರಿಸ್ತಾ ಇತ್ತು. ಈವನ್ ಅವ್ರು ಹೇಳ್ದಂತೆ ಇದ್ರಲ್ಲಿ ಅಣ್ಣದಲ್ಲಿ ಕೂಡ ಅವ್ರು ಸೆಟಲ್ಡ್ ಆಗಿ ಸ್ಮೂತ್ ಆಗಿ ಕ್ಯಾರೆಕ್ಟರ್ ಇರ್ಬೋದು. ಬಟ್ ಅವ್ರು ನಿಜಕ್ಕೂ ಹಾಗೇನೆ ಅಲ್ವಾ? ಹೌದು. ಹೌದಾ? ಮನೇಲೂ ಅದೇ ತರ? ಮನೇಲೂ ಅದೇ ತರ. ಓಕೆ. ಹೊಸ ಮನೆ ಹೆಂಗಿದೆ? ಕ್ಯಾರೆಕ್ಟರಿಂದ ಆಚೆ ಕರ್ಕೊಂಬರ್ಬಿಟ್ರಲ್ಲಪ್ಪ ಅಂತ ಬೇಡ ಅಂತ. ಓಕೆ. ಆಲ್ ಗುಡ್, ಚೆನ್ನಾಗಿದೆ. ನೀವು ಬನ್ನಿ ಯಾವಾಗ್ಲಾದ್ರೂ ಮನೆ. ಖಂಡಿತ. ಪಾರು ಮನೆಗೆ ಬರ್ಬೇಕಾ, ನಿಶಾ ಮನೆಗೆ ಬರ್ಬೇಕಾ? ಇಬ್ರು ಮನೆಗೂ ಬನ್ನಿ. ಸೊ ಎಲ್ಲ ಕಡೆ ಬ್ಯುಸಿ ಇರ್ತೀರಾ. ಸೊ ಇಲ್ಲಿ ಹೆಂಗೆ ಟೈಮ್ ಸೆಟ್ ಮಾಡ್ಕೋತೀರಾ? ಹೋಪ್ಫುಲಿ ಹಂಗೆ ಬ್ಯುಸಿ ಇರಿ. ಥ್ಯಾಂಕ್ ಯು. ನಾನು ಅದೇ ಯಾವಾಗಲೂ ಅಂದ್ಕೊಳ್ತೀನಿ, ಬ್ಯುಸಿ ಇರೋದು ತುಂಬ ಇಷ್ಟ ನನಗೆ. ಹಾಗೆ ಒಂದು ಲೈನ್ ಆನ್ಸರ್ ಮಾಡ್ತಾರೆ ನೋಡಿ. ಓಕೆ. ಬೆಡ್ರೂಮಲ್ಲಿ ಆ ಫೋಟೋ ಇನ್ನೂ ತೆಗ್ದೇ ಇಲ್ವಲ್ಲ ಇವರು ಸೀನಾ ಅವ್ರು ಅಣಿಸಿರೋದು? ಹೆಂಗೆ ತೆಗ್ಸಲ್ವಾ? ಬೇಡ, ಅದು ಅಲ್ಲೇ ಚಂದ ಇದೆ, ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ. ಓಕೆ, ಇರಲಿ. ಮುಂದೆ ಅದು ಬರುತ್ತೆ, ಅದು ಆಗ್ಬೋದು ರಿಯಲ್ ಆಗನೋ ಅಂತೀರಾ ಶಿವಣ್ಣ? ಇಲ್ಲ ಅನ್ಸುತ್ತೆ. ಈಗ ಆಲ್ರೆಡಿ ನಾವು ಅದು ಸೀರಿಯಲಲ್ಲಿ ಅಂದರೆ ಅದು ಮೆನ್ಷನ್ ಮಾಡಿದೀವಲ್ಲ, ಅಂದರೆ ತಂಗಿರೇ ಮಕ್ಕಳಾಗಿ ನೋಡೋಣ,
ಆ ಮಕ್ಕಳಿಗೆ ಮದುವೆ ಮಾಡಿ ಅವ್ರಿಗೆ ಮಕ್ಕಳಾಗಲಿ, ಆ ಮಕ್ಕಳನ್ನ ನಮ್ಮ ಮಕ್ಕಳಾಗಿ ನೋಡ್ಕೊಳ್ಳೋಣ. ಅಂದರೆ ಅಟ್ಲೀಸ್ಟ್ ಆ ತಂಗಿರ ಎಲ್ಲರೂ ಸೆಟ್ಲಾಗೋವ್ರಿಗಾದರೂ ಇದ್ರ ಯೋಚನೆ ಬೇಡ ಅನ್ನೋಂಥ ಮಾತನ್ನು ನಾವು ತೊಗೊಂಡಾಗಿದೆ. ಅದೊಂದು ಖುಷಿ ಅಷ್ಟೇ ನೋಡೋದಕ್ಕೆ, ಬಟ್ ಕ್ಯಾರೆಕ್ಟರ್ ವೈಸ್ ಆಗಲ್ಲ. ಅಂದರೆ ಆ ಥರ ಯಾಕೆಂದರೆ ತಂಗಿರ ಮದುವೆಗೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ತಂಗಿರ ಮದುವೆ ಅವ್ರ ಮಕ್ಕಳಾಗೋದು, ಅವ್ರು ಸೆಟ್ಲ್ ಆಗುವಂಥ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ.